ನಮಸ್ಕಾರಗಳು. ಈ ದಿನ ನಾವು ಗಿನಿ ಸೂಚ್ಯಂಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಗಿನಿ ಸೂಚ್ಯಂಕವನ್ನು ಗಿನಿ ಗುಣಾಂಕ, ಗಿನಿ ಅನುಪಾತ, ಗಿನಿ ಇಂಡೆಕ್ಸ್ ಎಂದು ಕೂಡ ಕರೆಯಲಾಗುತ್ತದೆ. ಏನಿದು ಗಿನಿ ಸೂಚ್ಯಂಕ? ಇದು ಒಂದು ರಾಷ್ಟ್ರದ ಜನಸಂಖ್ಯೆಯಲ್ಲಿ ವಿತರಣೆಯಾದ ಆದಾಯವಾಗಿದೆ. ಇದು ಸಂಪತ್ತಿನ ವಿತರಣೆಯನ್ನು ಅಳೆಯುವ ಮೂಲಕ ಆ ರಾಷ್ಟ್ರದ ಅಸಮಾನತೆಯ ಮಟ್ಟವನ್ನು ನಿರ್ಧರಿಸಲು ಸಹಾಯವಾಗುತ್ತದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ವಿಶ್ವ ಬ್ಯಾಂಕ್ ಪ್ರಕಾರ ಭಾರತವು 25.5ರ ಗಿನಿ ಸೂಚ್ಯಂಕದೊಂದಿಗೆ ವಿಶ್ವದ 4ನೇ ಅತ್ಯಂತ ಸಮಾನ ಸಮಾಜವಾಗಿ ಹೊರಹೊಮ್ಮಿದೆ. ಇದು ಎಲ್ಲ G7 ಮತ್ತು G20 ರಾಷ್ಟ್ರಗಳನ್ನ ಹಿಂದಿಕ್ಕಿದೆ. ಗಿನಿ ಸೂಚ್ಯಂಕವನ್ನ ಯಾರು ಅಭಿವೃದ್ಧಿಪಡಿಸಿದರು? ಗಿನಿ ಸೂಚ್ಯಂಕವನ್ನ 1912ರಲ್ಲಿ ಇಟಾಲಿಯನ್ ಸಂಖ್ಯಾಶಾಸ್ತ್ರಜ್ಞ ಕೊರಾಡೋ ಗಿನಿ ಅವರು ಅಭಿವೃದ್ಧಿಪಡಿಸಿದರು. ಗಿನಿ ಸೂಚ್ಯಂಕದ ಗುಣಾಂಕವು 0 ಇಂದ 1ರವರೆಗೆ ಇರುತ್ತದೆ. 0 ಪರಿಪೂರ್ಣ ಸಮಾನತೆಯನ್ನ ಪ್ರತಿನಿಧಿಸುತ್ತದೆ, 1 ಪರಿಪೂರ್ಣ ಅಸಮಾನತೆಯನ್ನ ಪ್ರತಿನಿಧಿಸುತ್ತದೆ. ಇದಕ್ಕೆ ಎರಡು ಕಾಲ್ಪನಿಕ ಉದಾಹರಣೆಗಳು. ಒಂದು ರಾಷ್ಟ್ರವು ಸಂಪೂರ್ಣ ಆದಾಯ ಸಮಾನತೆಯನ್ನು ಹೊಂದಿದ್ದರೆ, ಪ್ರತಿಯೊಬ್ಬ ವ್ಯಕ್ತಿಯು ಒಂದೇ ಮೊತ್ತವನ್ನ ಗಳಿಸುತ್ತಿದ್ದರೆ ಅದರ ಗಿನಿ ಸ್ಕೋರ್ 0 ಆಗಿರುತ್ತದೆ. ಮತ್ತೊಂದೆಡೆ ಒಬ್ಬ ವ್ಯಕ್ತಿಯು ಒಂದು ದೇಶದ ಎಲ್ಲಾ ಆದಾಯವನ್ನು ಗಳಿಸಿ ಉಳಿದವರು ಶೂನ್ಯ ಮೊತ್ತವನ್ನ ಗಳಿಸುತ್ತಿದ್ದರೆ ಆ ದೇಶದ ಗಿನಿ ಗುಣಾಂಕವು 1 ಆಗಿರುತ್ತದೆ. ಗಿನಿ ಸೂಚ್ಯಂಕವು ಒಂದು ದೇಶದ ಆದಾಯ ಅಥವಾ ಸಂಪತ್ತಿನ ಸಂಪೂರ್ಣ ಅಳತೆಯಲ್ಲ. ಆ ಗುಣಾಂಕವು ಜನಸಂಖ್ಯೆಯೊಳಗಿನ ಆದಾಯ ಅಥವಾ ಸಂಪತ್ತಿನ ಪ್ರಸರಣವನ್ನ ಮಾತ್ರ ಅಳೆಯುತ್ತದೆ. ಭಾರತದ ಗಿನಿ ಸೂಚ್ಯಂಕ. ಇತ್ತೀಚಿನ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತದ ಗಿನಿ ಸೂಚ್ಯಂಕ 25.5ರಷ್ಟಿದ್ದು ಜಾಗತಿಕವಾಗಿ 4ನೇ ಅತ್ಯಂತ ಸಮಾನ ರಾಷ್ಟ್ರವಾಗಿ ಸ್ಥಾನ ಪಡೆದಿದೆ. ಸ್ಲೋವಾಕ್ ಗಣರಾಜ್ಯ, ಸ್ಲೋವೇನಿಯಾ ಮತ್ತು ಬೆಲಾರಸ್ ನಂತರದ ಸ್ಥಾನದಲ್ಲಿವೆ. ಈ ಸಾಧನೆಯು 35.7ರ ಗಿನಿ ಅಂಕಗಳನ್ನು ಹೊಂದಿರುವ ಚೀನಾದಂತಹ ಪ್ರಾದೇಶಿಕ ಗೆಳೆಯರನ್ನು ಮೀರಿಸುವುದು ಮಾತ್ರವಲ್ಲದೆ ಆದಾಯ ಸಮಾನತೆಯ ವಿಷಯದಲ್ಲಿ ಭಾರತವು ಪ್ರತಿ G7 ಮತ್ತು G20 ರಾಷ್ಟ್ರಗಳಿಗಿಂತ ಮುಂದಿದೆ. 2011ರಲ್ಲಿ 28.8ರ ಗಿನಿ ಸ್ಕೋರ್ನಿಂದ 2022ರಲ್ಲಿ 25.5ಕ್ಕೆ ಸ್ಥಿರವಾದ ಸುಧಾರಣೆಯನ್ನ ಸೂಚಿಸುತ್ತದೆ. ಇದು ಕಳೆದ ದಶಕದಲ್ಲಿ ಆದಾಯದ ಅಂತರವನ್ನ ಕಡಿಮೆ ಮಾಡುವಲ್ಲಿ ಅರ್ಥಪೂರ್ಣ ಲಾಭಗಳನ್ನ ಸೂಚಿಸುತ್ತದೆ. ಗಿನಿ ಸೂಚ್ಯಂಕವನ್ನ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುತ್ತದೆ. ಇದನ್ನ 1912ರಲ್ಲಿ ಕೊರಾಡೋ ಗಿನಿ ಅವರು ಅಭಿವೃದ್ಧಿಪಡಿಸಿದರು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.